ಬಹುತೇಕ ಜಿಲ್ಲೆಗಳ ಕೆಲವು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಅವರ ಶಿವಗೌಡ ನಾಯಕರವರ ಹುಟ್ಟುಹಬ್ಬದ ನಿಮಿತ್ತ, ಹುಟ್ಟುಹಬ್ಬದ ದಿನ ಸಂಕಲ್ಪ ದಿನವನ್ನಾಗಿ ಮಾಡ್ತಾ ಇರೋದು ನಿಜವಾಗಲೂ ಕೂಡ ನಮ್ಮ ಹೋರಾಟ ಸಮಿತಿ ಭಾಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮತ್ತು ಅವರ ಈ ಸಮಾವೇಶಕ್ಕೆ ನಾವು ನಿಜವಾಗಲೂ ಕೂಡ ಸಂಪೂರ್ಣವಾಗಿ ನಾವು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಎಲ್ಲರೂ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಈ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಬೇರೆ ಯಾವುದೋ ರೀತಿಗಳಲ್ಲಿ ಮಾಡಿಕೊಳ್ತಿರ್ತಾರೆ. ಇವರು ಆ ದಿನವನ್ನು ಒಂದು ಸಂಕಲ್ಪ ದಿನವನ್ನಾಗಿ ಮಾಡಿಕೊಂಡು ಇಡೀ ಕಲ್ಯಾಣ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥ ಕೆಲವೊಂದು ನೀರಾವರಿ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಾರ್ತಿಗೆ ಹತ್ರ ನವಲಿ ಜಲಾಶಯ ನಿರ್ಮಾಣ ಆಗಬೇಕು ಮತ್ತು ತಿಂತಿನಿ ಹತ್ರ ಒಂದು ಜಲಾಶಯ ನಿರ್ಮಾಣ ಆಗಬೇಕು. ಈ ಜಲಾಶಯಗಳಿಂದ ನಮ್ಮ ಈ ಅಸಮರ್ಪಕವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರ ಹಿತಚಿಂತನೆಗಾಗಿ ನಡೆದಿರ್ತಕ್ಕಂಥದ್ದು ಸಾರ್ಥಕ ಆಗಬೇಕು ಅಂತಕ್ಕಂಥದ್ದನ್ನು ಪುನಃ ನಾನು ಸ್ಪಷ್ಟವಾಗಿ ಹೇಳ್ತಾ, ಮತ್ತೊಂದು ಈ ಸಮಾವೇಶ ಅವತ್ತಿನ ದಿನ ಆಗ್ತದೆ, ಒಂದು ಪತ್ರಿಕೆಯಲ್ಲಿ ಬರ್ತದೆ, ರಾಜ್ಯ ಮಟ್ಟದಲ್ಲಿ ಎಲ್ಲ ಪ್ರಚಾರ ಆಗ್ತದೆ. ಅದು ಎಷ್ಟು ಮಟ್ಟಿಗೆ ಆ ಸಮಾವೇಶ ದಿಲ್ಲಿ ಮಟ್ಟಕ್ಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಕಿವಿಗೆ ಬೀಳ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹೇಳಿದ್ದೇನೆ, ಈ ಸಮಾವೇಶ ಆದ ಮೇಲೆ ಈಗ ಇನ್ನು ಒಂದು 2-3 ತಿಂಗಳಾದ ಮೇಲೆ ಈ ಬಜೆಟ್ಗೆ ಸಂಬಂಧಪಡ್ತಕ್ಕಂಥ ತಯಾರಿ ನಡೀತದೆ. ಯಾಕಂದರೆ ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ಬಜೆಟ್ ಇರ್ತದೆ. ಆ ಬಜೆಟಿನ ಪೂರ್ವಭಾವಿ ಸಾಮಾನ್ಯವಾಗಿ ಒಂದು 4-5 ತಿಂಗಳ ಮೊದಲು ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆನೇ ಶಿವಗೌಡ ನಾಯಕರನ್ನ ಹೇಳಿದೆ, ನಿಮ್ಮ ರಾಜ್ಯದ ಸಮಿತಿಯ ಅಧ್ಯಕ್ಷರು ವಿಜಯೇಂದ್ರ ಅವರು, ನಾನು ವಿಶೇಷವಾಗಿ ವಿಜಯೇಂದ್ರ ಬಗ್ಗೆ ಭಾಳ ಒಂದು ರೀತಿಯಿಂದ ಏನಂತಾರೆ ಬೇಸರದಿಂದ ನಾನು ಹೇಳ್ತಾ ಇದ್ದೀನಿ. ಅವರ ನೇತೃತ್ವದಲ್ಲೇ ನೀವು ಹೋಗ್ಬೇಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 2 ವರ್ಷಗಳ ಹಿಂದೆ 2024 ಅವರು ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಪಕ್ಷದ ಅವರು ಮೊದಲು ಭೇಟಿ ಕೊಟ್ಟಿದ್ದು ಮಂತ್ರಾಲಯಕ್ಕೆ ಬರ್ತಾರಂತ ಗೊತ್ತಾದ ಮೇಲೆ ನನಗೆ ನಿಜವಾಗ್ಲೂ ಸ್ವಾಮಿಗಳ ಬಗ್ಗೆ ನಾನು ಭಾಳ ಮಂತ್ರಾಲಯ ಪೀಠಾಧಿಪತಿಗಳ ಬಗ್ಗೆ ನಾನು ವಿಶೇಷವಾದ ಪೂಜ್ಯ ಭಾವನೆ ಗೌರವ. ಅವರು ನನಗೆ ಹೇಳಿ ಕಳಿಸಿದರು, ಅವರು ವಿಜೇಂದ್ರ ಬರ್ತಾ